ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಈ ರಾಜಕಾರಣದಲ್ಲಿ ಆಣೆ ಪ್ರಮಾಣದಿಂದ ಏನೇನು ಅನಾಹುತ ಆಗಿದೆ ಅನ್ನೋದನ್ನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಘಟನೆ ನೋಡಿದರೆ ಬಹಳಷ್ಟು ಚರ್ಚೆ, ಏನೋ ಚಿಂತನೆ ನಡೀತಾ ಇದೆ. ಮೊನ್ನೆಯಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CT ರವಿ ಅವ್ರನ್ನ ಪಂಥ ಆಹ್ವಾನ ಮಾಡಿದರು. ಧರ್ಮಸ್ಥಳ ಮಂಜುನಾಥನ ಮುಂದೆ ನೀವು ಆ ಪದ ಬಳಕೆ ಮಾಡಿಲ್ಲ ಅಂತ ನೀವು ಪ್ರಮಾಣ ಮಾಡಬೇಕು ಅಂತ ಒಂದು ಸವಾಲು ಹಾಕಿದರು. ಈ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇದ್ರೆ, ಅಂದ್ರೆ ಯಾವ್ಯಾವ ಹಂತದಲ್ಲಿ ರಾಜಕಾರಣದಲ್ಲಿ ಆಣೆ ಪ್ರಮಾಣ ನಡೀತು, ಏನೇನು ಆಯಿತು ಅನ್ನೋದನ್ನ ಸ್ವಲ್ಪ ಈಗ ಚರ್ಚೆ ನಡೆದಿದ್ದನ್ನು ನಾವು ವಿಮರ್ಶೆ ಮಾಡಿದರೆ, ಬಹುತೇಕ ಧರ್ಮಸ್ಥಳದ ಮಂಜುನಾಥನನ್ನ ಬಳಕೆ ಮಾಡಿಕೊಂಡವರು ಬಹಳಷ್ಟು ಸಂದರ್ಭದಲ್ಲಿ ಕಷ್ಟಪಡುವಂಥ ಪ್ರಸಂಗಗಳು ನಾವು ಕಾಣ್ತಾ ಇದ್ದೀವಿ. ಕಾರಣ ಏನು ಅಂತ ಕೇಳಿದ್ರೆ, ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಎನ್ನುವ ಮಾತಿದೆ. ಸೊ ನಾಡಿನ ನ್ಯಾಯ ದೇಗುಲ ಅಂದ್ರೆ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ. ಸೊ ಇಂಥ ಮಂಜುನಾಥನ ದೇವಸ್ಥಾನವನ್ನ ಅಥವಾ ಧರ್ಮಸ್ಥಳ ಮಂಜುನಾಥೇಶ್ವರನ್ನ ಮಂಜುನಾಥ ಸ್ವಾಮಿಯ ಮುಂದೆ ಆಣೆ ಮಾಡೋಣ, ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಆರಂಭ ಮಾಡಿದವರು ಫಸ್ಟು ಯಾರು ಅಂತ ಕೇಳಿದ್ರೆ 2011ರಲ್ಲಿ ಯಡಿಯೂರಪ್ಪ ವರ್ಸಸ್ ಕುಮಾರಸ್ವಾಮಿ ಮಧ್ಯೆ ಬಹಳಷ್ಟು ಆಣೆ ಪ್ರಮಾಣದ ದೊಡ್ಡ, ಅದು ಇಡೀ ದೇಶವ್ಯಾಪಿಯಾಗಿ ಗಮನ ಸೆಳೀತು. ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶವ್ಯಾಪಿಯಾಗಿ. ಯಾಕೆ, ಕಾರಣ ಏನು ಅಂತ ಕೇಳಿದ್ರೆ, ಅವತ್ತಿನ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಇವರು ಆರೋಪ ಮಾಡಿದ್ರು. ಏನು ಆರೋಪ ಮಾಡಿದ್ರು ಅಂದ್ರೆ, ಭ್ರಷ್ಟಾಚಾರ ನಡೀತಾ ಇದೆ. ಸೊ ಇದನ್ನ, ಈ ಆರೋಪವನ್ನ ರಾಜಿ ಸಂಧಾನ ಮಾಡಲಿಕ್ಕೆ ಲೇಹರ್ ಸಿಂಗ್ ಅವರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ HD ಕುಮಾರಸ್ವಾಮಿ ಹೇಳಿದ್ರು. ಇದನ್ನ ಯಡಿಯೂರಪ್ಪನವರು ಸವಾಲು ಹಾಕಿದ್ರು. ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆ ಹೇಳಿ ಆಣೆ ಪ್ರಮಾಣ ಮಾಡೋಣ ಅಂತ. ಕೊನೆಗೆ ಇಬ್ರು ಹೋದ್ರು, ಆಣೆ ಪ್ರಮಾಣ ಮಾಡಲಿಲ್ಲ, ವಾಪಸ್ ಬಂದ್ರು. ಇದು ಒಂದು ಘಟನೆ 2011ರಲ್ಲಿ. ಇವತ್ತು ಯಡಿಯೂರಪ್ಪನವರ ಪರಿಸ್ಥಿತಿ ಏನಾಯ್ತು? ಸರಿ, ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದರೂ ಕೂಡ ಅವ್ರ ಮಗ ಸೋತರು, ಮೂರು ಬಾರಿ ಸೋತರು. ಅವರು ಕೂಡ MLA ಇದ್ದವರು MP ನಿಂತು ಮಂತ್ರಿ ಆದರು. ಪಕ್ಷವನ್ನ BJP ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಪ್ರಸಂಗ ಬಂತು. ಇದು ಆಣೆ ಪ್ರಮಾಣದ ಪ್ರಯೋಗ. ಇನ್ನು ಎರಡನೇದಾಗಿ ಅಂತ ಕೇಳಿದ್ರೆ, 2023 ಶಿವರಾಮೇಗೌಡ, ಇದು ಬಹಳಷ್ಟು ಚುನಾವಣೆ ಸಂದರ್ಭದಲ್ಲಿ ನಡೀತಕ್ಕಂಥದ್ದು. ಇದು ಶಿವರಾಮೇಗೌಡ ಮಾಜಿ MP ಇದ್ದಾರೆ, ಸುರೇಶ್ ಗೌಡ ಮಾಜಿ MLA. ಇವರು ಚುನಾವಣೆ ಸಂದರ್ಭದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಸುರೇಶ್ ಗೌಡರು ಆರೋಪ ಮಾಡಿದ್ರು. ಅವಾಗ ಶಿವರಾಮೇಗೌಡರು ಏನಂದ್ರೆ, ನೀವು ಇದು ಸಾಬೀತುಪಡಿಸ್ಬೇಕಂದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಮುಂದೆ ಪ್ರಮಾಣ ಮಾಡಿ ಅಂತ ಹೇಳಿದ್ರು. ಇವತ್ತು ಇಬ್ರು ರಾಜಕೀಯದಿಂದ ದೂರಿದ್ದಾರೆ. ಇದು ಇನ್ನು ಮೂರನೇದಾಗಿ ಅಂದ್ರೆ, ಕುಮಾರಸ್ವಾಮಿ, ಯತೀಂದ್ರ, ಬಾಲಕೃಷ್ಣ ಅವರು ಸರ್ಕಾರದಲ್ಲಿ ಅಂದ್ರೆ HD ಕುಮಾರಸ್ವಾಮಿ ಏನು ಹೇಳಿದ್ರು ಅಂದ್ರೆ, ವರ್ಗಾವಣೆ ದಂಧೆ ನಡೀತಾ ಇದೆ, ವರ್ಗಾವಣೆಯಲ್ಲಿ ಹಣ ವಹಿವಾಟು ನಡೀತಾ ಇದೆ ಅಂತ HD ಕುಮಾರಸ್ವಾಮಿ ಆರೋಪ ಮಾಡಿದರು. ಅವಾಗ ಇದನ್ನ ತಿರುಗೇಟು ಕೊಟ್ಟರು HC ಬಾಲಕೃಷ್ಣ, ಮಾಗಡಿ ಶಾಸಕ, ಆಮೇಲೆ ಯತೀಂದ್ರ, ಇಬ್ರು ಕೂಡ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿದರು. ಅವಾಗ ಕುಮಾರಸ್ವಾಮಿಯವರು ಸವಾಲು ಹಾಕಿದ್ರು, ಬನ್ನಿ ಧರ್ಮಸ್ಥಳದ ಮಂಜುನಾಥೇಶ್ವರನ ಮುಂದೆ ಆಣೆ ಪ್ರಮಾಣ ಮಾಡೋಣ ಅಂತ. ಇದು ಯಾವಾಗ? 2024. ಈಗಿನ ಗೌರ್ಮೆಂಟ್, CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಕಾಂಗ್ರೆಸ್ ಶಾಸಕ, ಮಾಗಡಿ ಕಾಂಗ್ರೆಸ್ ಶಾಸಕ SC ಬಾಲಕೃಷ್ಣ, ಆಮೇಲೆ ಇವತ್ತಿನ ಕೇಂದ್ರದ ಮಂತ್ರಿ HD ಕುಮಾರಸ್ವಾಮಿ, ಇವರು ನಡುವೆ ನಡೆದಿದ್ದು. ಅವ್ರೇನು ಆರೋಪ ಮಾಡಿದ್ರು HD ಕುಮಾರಸ್ವಾಮಿ ಅಂದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೆದಿದೆ, ಹಣಕಾಸಿನ ವ್ಯವಹಾರ ಆಗ್ತಾ ಇದೆ, ಹಣಕಾಸಿನ ವಹಿವಾಟು ನಡೆದಿದೆ ಅಂತ ಹೇಳಿದ್ರು. ಬಾಲಕೃಷ್ಣ ಅದಕ್ಕೆ ಸವಾಲು ಹಾಕಿದ್ರು. ಬಾಲಕೃಷ್ಣ, CM ಪುತ್ರ ಯತೀಂದ್ರ, ಮಂಜುನಾಥನ ಮುಂದೆ ಬರೀ ಆಣೆ ಪ್ರಮಾಣ ಮಾಡೋಣ ಅಂತ. ಈಗ ಏನಾಗಿದೆ ಪರಿಸ್ಥಿತಿ? ಒಂದು, ಇನ್ನು ಅದು ಮುಗೀತು. ಎರಡನೇದಾಗಿ ಅಂತ 2023 ಸಚಿವ ಬೈರತಿ ಸುರೇಶ್
ಈಗಿನ ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವ್ರಿಗೆ ಆರೋಪ ಮಾಡಿದರು. ಯಾರು? ಕುಮಾರಸ್ವಾಮಿ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ. ಏನು ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಹಗರಣ ಇದೆ. ಈಗ ಈ ಮೂಢ ಹಗರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಬೈರತಿ ಸುರೇಶ್ ಅಂದ್ರೆ ನಗರಾಭಿವೃದ್ಧಿ ಇಲಾಖೆ ಸಚಿವ ಬೈರತಿ ಸುರೇಶ್ ಅಲ್ಲಿರುವಂತಹ ದಾಖಲೆಗಳನ್ನ ತಗೊಂಡ್ಬಂದಿದ್ದಾರೆ. ಮೂಢ ವಿಚಾರಕ್ಕೆ ಸಂಬಂಧಿಸಿದಂತ ಏನ್ ದಾಖಲೆಗಳಲ್ಲ, ಆ ಮೂಢದಿಂದ ತಗೊಂಡು ಬಂದಿದ್ದಾರೆ ಅಂತ ಇವರು ಆರೋಪ ಮಾಡಿದ್ರು. ಅವಾಗ ಏನು ಈ ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವರು, ನೀವು ಮಂಜುನಾಥೇಶ್ವರ ಮುಂದೆ ಆಣೆ ಪ್ರಮಾಣ ಮಾಡೋಣ, ಆಮೇಲೆ ಇನ್ನೊಂದು ಹೇಳಿದ್ರು ಅವ್ರು, ಚಾಮುಂಡೇಶ್ವರಿ ಮುಂದೆ ಆಣೆ ಪ್ರಮಾಣ ಮಾಡೋಣ ಅಂತ. ನಾ ಮಾಡಿಲ್ಲ, ನೀವು ಮಾಡೋದು ಆರೋಪ ಸುಳ್ಳು, ನೀವು ಆರೋಪ ಮಾಡೋದಾಗಿದ್ರೆ ಮಂಜುನಾಥೇಶ್ವರನ ಮುಂದೆ ಬಂದು ಆರೋಪ ಮಾಡಿ ಅಥವಾ ಅದನ್ನು ಸಾಬೀತುಪಡಿಸಿ ಅಂತ ಪ್ರಮಾಣ ಮಾಡಿ. ಇದು ಆದ ಮೇಲೆ ಇದು ಇಷ್ಟು 4 ಘಟನೆಗಳು ನಿಮ್ಗೆ ಹೇಳಿದೆ. 2011ರಲ್ಲಿ ಯಡಿಯೂರಪ್ಪ ಮತ್ತು ವರ್ಸಸ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು, ಶಿವರಾಮೇಗೌಡ, ಸುರೇಶ್ ಗೌಡ, ಕುಮಾರಸ್ವಾಮಿ, ಯತೀಂದ್ರ, ಬಾಲಕೃಷ್ಣ, ಮತ್ತೆ ಈಗಿನ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಚಲವಾದಿ ನಾರಾಯಣ ಸ್ವಾಮಿ, HD ಕುಮಾರಸ್ವಾಮಿ. ಇದು ಘಟನೆಗಳು ನಡೆದಾದ ಮೇಲೆ ಈಗ ಮತ್ತೊಂದು ನಿಮ್ಗ ಇತ್ತೀಚೆಗೆ ಅಂದ್ರೆ ಮೊನ್ನೆ ಚಳಿಗಾಲದ ಅಧಿವೇಶನ ನಡೀತು. ಇಲ್ಲಿ ಡಿಸೆಂಬರ್ 9ರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ. ಆ ಸಂದರ್ಭದಲ್ಲಿ CT ರವಿ ಅವರು ಒಂದು ಅಸಭ್ಯವಾದಂತ ಪದವನ್ನ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಇದಾರಲ್ಲ ಲಕ್ಷ್ಮೀ ಹೆಬ್ಬಾಳಕರ್ ಅವರ ವಿರುದ್ಧ ಪದ ಬಳಕೆ ಮಾಡಿದ್ರು ಅಂತ. ಆದ್ರೆ ಅವ್ರು ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅವಾಗ ಏನು ಇದು ತಾರಕಕ್ಕೆ ಹೋಯ್ತು. ಈ ತಾರಕಕ್ಕೆ ಹೋದ್ಮೇಲೆ ಅವ್ರು ಏನ್ ಹೇಳಿದ್ರು, ನಾನು ಬರ್ತೀನಿ ಧರ್ಮಸ್ಥಳ ಮಂಜುನಾಥೇಶ್ವರ ಮುಂದೆ, ನೀವು ಬನ್ನಿ, ನಾನು ಆ ಪದ ಬಳಕೆ ಮಾಡಿಲ್ಲ ಅಂತ ನೀವು ಆಣೆ ಪ್ರಮಾಣ ಮಾಡಿ ಅಂತ ಹೇಳಿ ಸವಾಲ್ ಹಾಕಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CT ರವಿ ಅವರಿಗೆ. ಇದು ಹಾಕಿದ್ದು ಮೊನ್ನೆ ಅಷ್ಟೇ ಸವಾಲ್ ಹಾಕಿದ್ರು. ಆದ್ರೆ ಇವತ್ತು ಏನಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಕಾರ್ ಆಕ್ಸಿಡೆಂಟ್ ಆಯ್ತು. ಈ ಅಪಘಾತದಿಂದ ಬಹಳ ಬಹಳ ದೊಡ್ಡ ಅಪಘಾತ ಅದು, ಅವ್ರು ಪಾರಾಗಿದ್ದಾರೆ. ಸೊ ಹಾಗಾಗಿ ಈಗೇನು ಚರ್ಚೆ ನಡೀತಾ ಇದೆ ಅಂದ್ರೆ, ಎಲ್ಲ ಕೆಲವರು ಸೂಕ್ಷ್ಮವಾಗಿರ್ತಕ್ಕಂಥ ರಾಜಕಾರಣದ ವಿಚಾರಗಳನ್ನು ಹಂಚಿಕೊಂಡವರು, ವಿಚಾರಗಳನ್ನ ತಿಳ್ಕೊಂಡವರು, ಘಟನಾವಳಿಗಳನ್ನ ಅರ್ಥ ಮಾಡ್ಕೊಂಡವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸುಮ್ಮನೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಇವರು ಆಣೆ ಪ್ರಮಾಣಕ್ಕೆ ತಂದಿಟ್ಕೊಳ್ತಿದ್ದಾರೆ. ಯಾಕೆ ಧರ್ಮಸ್ಥಳನ ಹೇಳ್ಕೊಂಡು ಬಂದು ಕೂತ್ಕೊಳ್ತಾರೆ ಇವರು? ಅದರಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ಆಣೆ ಪ್ರಮಾಣ ಮಾಡೋದು ಅಷ್ಟು ಸುಲಭ ಅಲ್ಲ, ನೀವು ಮಾಡೋದಾದ್ರೆ ಹಿಂದಿನ ದಿವಸ ಬರಬೇಕು, ಅದಕ್ಕೆ ನೀತಿ ನಿಯಮಗಳಿದಾವೆ, ಹೋಗಿ ನೇತ್ರಾವತಿ ನದಿ ಮುಳುಗಿ ಎದ್ದು ಬಂದು ನೀವು ಪ್ರಮಾಣ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ನೋಡಿ, ಕುಮಾರಸ್ವಾಮಿ ಯಡಿಯೂರಪ್ಪನವ್ರು ಹೋದಾಗ ಮಳೆ ಹತ್ತಿತ್ತು, ಆ ಸಂದರ್ಭ ಛತ್ರಿ ಹಿಡ್ಕೊಂಡು ಹೋದ್ರು, ಅಲ್ಲಿ ಜನನು ನಿಂತ್ಕೊಂಡಿದ್ರು, ಶಾಪ ಹಾಕಿದ್ರು, ಈ ಮನುಷ್ಯರು ಬರೋದ್ರಿಂದ ನಮಗ್ ದರ್ಶನ ಕಡೆ ಏನೋ ಲೇಟ್ ಆಯ್ತು ಅಂತ. ಹಿಂಗೆ ಇವತ್ತು ಇವೆಲ್ಲ ಘಟನಾವಳಿಗಳನ್ನ ನಾವು ನೋಡಿದ್ರೆ, ಇವರು ಭ್ರಷ್ಟತೆ, ಇವರ ಪದ ಬಳಕೆ, ಇವರ ಶಬ್ದ ಬಳಕೆ, ಆಮೇಲೆ ಇವ್ರ ರಾಜಕಾರಣ, ಇವ್ರದ್ದು ವೈಯಕ್ತಿಕ ರಾಜಕಾರಣಕ್ಕೆ ಸರ್ಕಾರದ ವ್ಯವಸ್ಥೆ ಒಳಗಡೆ ಧರ್ಮಸ್ಥಳದ ಮಂಜುನಾಥೇಶ್ವರನ ತರುವಂತದ್ದು ಅವಶ್ಯಕತೆ ಇದೆಯಾ? ನಿಮ್ಮ ಆತ್ಮಗಳೇ ನಿಮ್ಗೆ ದೇವರು. ನಿಮ್ಮ ಆತ್ಮಗಳನ್ನು ಅವಲೋಕನ ಮಾಡ್ಕೊಂಬಿಡಿ. ನಾನು ಎಷ್ಟು ಪ್ರಾಮಾಣಿಕ ಇದ್ದೀನಿ, ನಾನು ಎಷ್ಟು ಭ್ರಷ್ಟ ಇದೀನಿ, ಎಷ್ಟು ಪದ ಬಳಕೆಯನ್ನು ಹೇಗೆ ಮಾಡ್ತೀನಿ, ಅದನ್ನ ನಿಮ್ಗೆ ತಿಳ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ. ನಿಮ್ಮ ಆತ್ಮಕ್ಕಿಂತ ದೊಡ್ಡದಾದಂಥ ದೇವಾಲಯ ಮತ್ತೊಂದಿಲ್ಲ. ಅದನ್ನು ಬಿಟ್ಟು ನೀವು ಜನರ ದಾರಿ ತಪ್ಸಕ್ಕ ಅಥವಾ ಇನ್ನೇನೋ ನಿಮ್ಮನ್ನ ಪ್ರಾಮಾಣಿಕರು ಅಂತ ತೋರಿಸ್ಕೊಳಕ್ಕ ನೀವು ಧರ್ಮಸ್ಥಳದ ನಾಡಿನ ನ್ಯಾಯ ದೇಗುಲ, ಅದು ಧರ್ಮಸ್ಥಳ, ಅದರ ಹೆಸರೇ ಧರ್ಮಸ್ಥಳ. ಸೊ ಅಲ್ಲಿ ಅಷ್ಟು ಸುಲಭವಾಗಿ ನಿಮ್ಮನ್ನು ಬಿಡಲ್ಲ. ಮಂಜುನಾಥೇಶ್ವರನ ಮುಂದೆ ಆಣೆ ಪ್ರಮಾಣ ಮಾಡಬೇಕು ಅಂದ್ರೆ ನೀವು ಪ್ರಾಮಾಣಿಕವಾಗೇ ಇರಬೇಕು. ಯಾಕೆ ಗೊತ್ತಾ? ಮಾತು ಬಿಡ ಮಂಜುನಾಥ, ನೀವು ಮಾತನ್ನು ಬಿಡಲ್ಲ ಮಂಜುನಾಥೇಶ್ವರ. ಇನ್ನು ಕಾಸು ಬಿಡ ತಿಮ್ಮಪ್ಪ, ಅಲ್ಲಿ ಹೋದ್ರೆ ನಿಮ್ ಕಾಸು ಬಿಡಲ್ಲ. ಹಿಂಗೊಂದು ವ್ಯವಸ್ಥೆ ಇದ್ದಾಗ ನೀವು ನಿಮ್ಮ ರಾಜಕೀಯ ವ್ಯವಸ್ಥೆಗೆ, ನಿಮ್ಮ ರಾಜಕೀಯ ಒಂದು ಏನೋ ವ್ಯವಸ್ಥೆ ಅಂತ ಹೇಳ್ಬೋದು, ಏನು ಕೆಟ್ಟ ಶಬ್ದ ಬಳಸಕ್ ಆಗಲ್ಲ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಗೋಸ್ಕರ ನೀವು, ಅಥವಾ ಜನರನ್ನ ದಾರಿ ತಪ್ಪಿಸೋಗೋಸ್ಕರ, ಅಥವಾ ನೀವು ಪ್ರಾಮಾಣಿಕರು ಅಂತ ತೋರ್ಸ್ಕೋಸ್ಕರ ಧರ್ಮಸ್ಥಳದ ಮಂಜುನಾಥನ್ ಯಾಕೆ ತಗೊಂಬಂದು ನೀವು ಸಿಕ್ಕಾಕ್ತಿದ್ರಿ?
ಅದರಿಂದ ಏನಾಗ್ತಾ ಇದೆ ಘಟನೆಗಳನ್ನ ನೋಡಿ. ಯಡಿಯೂರಪ್ಪನವರು ಅವಾಗ ಅಧಿಕಾರ ಕಳ್ಕೊಂಡ್ರು, ಬಿಜೆಪಿ ಬಿಟ್ರು, ಕೆಜೆಪಿ ಕಟ್ಟಿದ್ರು. 2011 ಆದ ಘಟನೆ. ಅವ್ರು 3ನೇ ಸಾರಿ ಮುಖ್ಯಮಂತ್ರಿ ಆಗೋ ಸಂದರ್ಭ. 3 ದಿವಸಕ್ಕೆ 7 ದಿವಸ ಅಂತ ಹೇಳ್ತಾರೆ, 3 ದಿವಸಕ್ಕೆ ಅವರು ರಿಸೈನ್ ಮಾಡ್ಬೇಕಾಯ್ತು. ಬಹುಮತ ಸಿಗ್ಲಿಲ್ಲ, ಅವರು ಅಧಿಕಾರ ಪೂರ್ತಿ ಮಾಡಲೇ ಇಲ್ಲ. ಮತ್ತಿನ್ನು HD ಕುಮಾರಸ್ವಾಮಿ ಅವರು ನೋಡ್ರಿ, ಅವ್ರದ್ದು ಏನೇನು ಘಟನೆಗಳಾದವು. ಪಕ್ಷ ಎಷ್ಟು ಹೀನಾಗಿ ಬಂತು, ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂತು. ಇನ್ನು ಶಿವರಾಮೇಗೌಡ ಮತ್ತು ಸುರೇಶ್ ಗೌಡ ರಾಜಕೀಯವಾಗಿ ಎಷ್ಟು ಪ್ರಬುದ್ಧರಿದ್ರು, ಎಷ್ಟು ಬೆಳವಣಿಗೆ ಹಂತದಲ್ಲಿದ್ರು, ಅಷ್ಟೇ ಕ್ಷೀಣಿಸಿದ್ರು. ಅದರ ಮೇಲೆ ಈಗ ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರಿದ್ದಾರೆ, ಇವತ್ತು ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬಚಾವ್ ಮಾಡಕ್ ಹೋಗಿ ಅವ್ರದ್ದು ಒಂದು ಹೆಸರು ಬರ್ತಾ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷ ನಾಯಕ ಆಗಿದ್ದಾರೆ. HD ಕುಮಾರಸ್ವಾಮಿ ಅವರು ಇದ್ರ ಆರೋಪ ಮಾಡಿದ್ರು. ಏನೇನ್ ಆಗ್ತಾ ಇದೆ ಘಟನೆ ನೋಡಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ CT ರವಿ. CT ರವಿ ಅವರು ಪ್ರಮಾಣ ಮಾಡಕ್ ಒಪ್ಕೊಂಡ್ರು ಬಿಟ್ರು ಗೊತ್ತಿಲ್ಲ, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಮಾಡಿ ಹಣೆ ಪ್ರಮಾಣ ಮಾಡೋಣ ಅಂದ್ರು. ಇವತ್ತು ಅವರು ಹೇಳಿ ಸ್ವಲ್ಪ ದಿನದಲ್ಲಿ ಇವತ್ತು ಕಾರ್ ಅಪಘಾತದಲ್ಲಿ ಸಿಲುಕುವಂತ ಪರಿಸ್ಥಿತಿ ಬಂತು, ಆಸ್ಪತ್ರೆ ಸೇರಿದ್ರು. ದೊಡ್ಡ ಘಟನೆಯಿಂದ, ದೊಡ್ಡ ಆಘಾತದಿಂದ ತಪ್ಪಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ. ಸೊ ಇವೆಲ್ಲ ಘಟನೆಗಳನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರನ ದಯಮಾಡಿ ರಾಜಕಾರಣಿಗಳು ಬಳಕೆ ಮಾಡಿಕೊಳ್ಬೇಡಿ. ಇವತ್ತು ಏನಾಗಿದೆ, ರಾಜಕಾರಣಿಗಳು ಸುಮ್ಮನೆ ಧರ್ಮಸ್ಥಳಕ್ಕೆ ಹೋದ್ರ, ಭಕ್ತಿಯಿಂದ ಹೋದ್ರ, ಭಕ್ತರಾಗಿ ಹೋದ್ರ, ಅವ್ರನ್ನ ಹಳದಿ ಕಣ್ಣಿಂದ ನೋಡುವಂತ ಪರಿಸ್ಥಿತಿ ಬಂದಿತ್ತು. ಇನ್ಯಾರು ಕೂಡ ಆಣೆ ಪ್ರಮಾಣ ಮಾಡಿದ್ರೋ ಏನೋ, ಇಲ್ಲೇನು ಮುಗಿಸಕ್ ಬಂದಾರೋ ಏನೋ, ಇಲ್ಲೇನು ನಡೆದಿತ್ತೋ ಏನೋ ಅನ್ನುವಂತ ಒಂದು ನಂಬುವ ಸ್ಥಿತಿ ಇಲ್ಲ ಈಗ. ಸ್ವತಃ ಮಂಜುನಾಥೇಶ್ವರನ ಏನಪ್ಪ ಇದು ಅನ್ನೋಂಗಾಗೈತಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ರಾಜಕಾರಣದ ವ್ಯವಸ್ಥೆಗಳಡೆಯಲ್ಲಿ ನೀವು ದೇವರನ್ನ ಯಾಕೆ ತಗೊಂಡು ಬರ್ತೀರಿ? ವಿಧಾನಸಭೆ ದೇವಗುಲ ನೀವೇ ಹೇಳ್ತೀರ, ಅದ್ರ ಮೇಲೆ ಬರ್ದಾರಲ್ಲ. ವಿಧಾನಸೌಧ ಸರ್ಕಾರ ಅಂದ್ರೆ ಏನು, ಸೇವೆ ಅಂದ್ರೆ ಏನು? ಸರ್ಕಾರಿ ಸೇವೆ, ದೇವರ ಸೇವೆ. ದೇವರಂದ್ರೆ ವಿಧಾನಸೌಧ, ಜನರು. ಸರ್ಕಾರ ಅಂದ್ರೆ ಏನು? ವಿಧಾನಸೌಧ. ಅಲ್ಲೇ ಇರ್ತೀರಾ ನೀವೆಲ್ಲ, ಅದು ಶಕ್ತಿ ಸೌಧ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಇದ್ಕೊಂಡು ನೀವು ದೇವರನ್ನ ತಗೊಂಡು ಬಂದ್ರೆ ಇವತ್ತು ಏನೇನು ಪರಿಣಾಮ ಆಗಿದೆ ನೋಡಿ. ಒಂದು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಡಿಯೂರಪ್ಪನವ್ರು ಮಾಡ್ಕೊಳ್ಳಿ, HD ಕುಮಾರಸ್ವಾಮಿ ಅವ್ರು ಮಾಡ್ಕೊಳ್ಳಿ, ಶಿವರಾಮೇಗೌಡರು, ಸುರೇಶ್ ಗೌಡರು, ಬೈರತಿ ಸುರೇಶ್. ಈಗಿನ ಗೌರ್ಮೆಂಟು ಹಣ ವಹಿವಾಟು, ನಿಮ್ಮ ಭ್ರಷ್ಟತೆ, ನಿಮ್ಮ ವರ್ಗಾವಣೆ ಹಣ ವಹಿವಾಟು ನಡೀತಕ್ಕಂಥದ್ದಕ್ಕೆ ಮಂಜುನಾಥೇಶ್ವರನ ಮಧ್ಯೆ ತರೋದು, ಆಣೆ ಪ್ರಮಾಣ ಮಾಡೋಣ ಅನ್ನೋದು. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡೋ ಹೋಗಿರಿ. ಇಲ್ಲಿ ಶಾಸಕರಾಗ್ಬೇಕಾರೆ, MP ಆಗ್ಬೇಕಾರೆ, ಮುಖ್ಯಮಂತ್ರಿಗಳು, ಸಚಿವರು ಎಲ್ಲ ಆಗ್ಬೇಕಾದ್ರೆ ನೀವು ಪ್ರಮಾಣ ಮಾಡಿ ಹೋಗುದು. ದೇವ್ರ ಹೆಸರಿನ ಮೇಲೆ ನಾನು ಪ್ರಮಾಣ ಮಾಡುತ್ತೇನೆ, ಭ್ರಷ್ಟ ಮಾತೆ ಮಾಡಂಗಿಲ್ಲ, ನಾನು ದ್ರೋಹ ಮಾಡಂಗಿಲ್ಲ, ಜನರಿಗೆ ಅನ್ಯಾಯ ಮಾಡೋದಿಲ್ಲ, ನಾನು ಪ್ರಾಮಾಣಿಕವಾಗಿರ್ತೀನಿ. ಎಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು, ಇಷ್ಟು ಕರೆಕ್ಟ್ ಆ ಪ್ರಮಾಣ ವಚನ ಸ್ವೀಕಾರ ತಕ್ಕಂಗೆ ನೀವು ಇದ್ದಿದ್ರೆ ಇವತ್ತು ಬಂಗಾರದ ರಸ್ತೆಗಳಾಗ್ತಿತ್ತು. ರಾಜ್ಯ ಕೃಷ್ಣದೇವರಾಯನ ಕಾಲದೊಳಗಿರ್ತಲ್ಲ, ಹವಳ ಮತ್ತು ರತ್ನಗಳನ್ನ ಅಳತೆ ಮಾಡುವಂತ ರಾಜ್ಯ ಆಗ್ತಿತ್ತು. ಅಲ್ಲಿ ನೀವೆಲ್ಲಾ ಲೂಟಿ ಮಾಡಿ ಉಳಿದ ವ್ಯವಸ್ಥೆಯೊಳಗೆ ಇಷ್ಟು ರನ್ ಐತಿ ರಾಜ್ಯ, ದೇಶ. ಇನ್ನು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ದಂಗೆ ಇದ್ದಿದ್ರೆ, ಅದು ದೇವ್ರ ಮೇಲೆ ಪ್ರಮಾಣ ವಚನ ಮಾಡಿರ್ತೀರಿ, ದೇವ್ರ ಮೇಲೆ ಪ್ರಮಾಣ ವಚನ ಮಾಡೋದು ನೀವು. ಮತ್ತ್ಯಾಕೆ ನೀವು ಮಂಜುನಾಥೇಶ್ವರನ ತಗೊಂಡ್ ಬರ್ತೀರಿ? ಇಲ್ಲಿ ನಾವು ಮಧ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ವಿಶ್ವನಾಥ ಅಂತಾರೆ, ವಿಶ್ವಕ್ಕ ಮಾದರಿ. ಅದು ಸತ್ಯವಾದಂತ ಕೇಂದ್ರ, ಅದು ನ್ಯಾಯ ಕೇಂದ್ರ. ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದಕ್ಕೆಗೋಸ್ಕರ ಹೇಳೋದು, ಅದು ನಾಡಿನ ನ್ಯಾಯ ದೇಗುಲ. ಆ ನ್ಯಾಯ ದೇಗುಲದ ಹೆಸರನ್ನ ತಗೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ರಾಜಕೀಯಕ್ಕೆ ಏನಾರು ನಡೀತಿತ್ತು, ಎಲ್ಲ ದೇವ್ರ ಮ್ಯಾಗು ಪ್ರಮಾಣ ಮಾಡಿಬಿಟ್ರಾತು, ಇನ್ನೊಂದು ಮಾಡಿದ್ರ ಆತ. ಅದು ನಡೆಯಲ್ಲ, ಮನುಷ್ಯರಲ್ಲ, ಅದು ಭಗವಂತ. ಎಲ್ಲಿ ಕೊಡ್ಬೇಕು ಚಾಟಿ ಅಟ್ಟಲ್ಲಿ ಕೊಡ್ತಾನೆ ನಿಮಗೆ. ಸುಮ್ಮನೆ ಮಧ್ಯೆ ಯಾಕೆ ತಗೊಂಡ್ ಬರ್ತೀರಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರನ? ಸೊ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಇವತ್ತು ಏನಾಗಿದೆ ನೋಡಿ, ಆಕ್ಸಿಡೆಂಟ್ ಆಯ್ತು. ಯಡಿಯೂರಪ್ಪನವ್ರ ಪರಿಸ್ಥಿತಿ, ಕುಮಾರಸ್ವಾಮಿ ಇವರೆಲ್ಲ ನೋಡ್ರಿ ಒಂದ್ಸಲ. ಸೊ ಇನ್ನಾದ್ರೂ ನಿಮ್ಮ ರಾಜಕೀಯ ವ್ಯವಸ್ಥೆಗೆ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಧರ್ಮಸ್ಥಳ ಮಂಜುನಾಥನ್ ತರೋದು, ಭಗವಂತನನ್ನ ಮಧ್ಯ ತರೋದು ಸರಿಯಲ್ಲ.
ನಿಮ್ಮ ಆತ್ಮಾವಲೋಕನೆ ಮಾಡಿಕೊಂಡು ರಾಜಕಾರಣ ಮಾಡಿ, ನಿಮ್ಮ ಆತ್ಮಾವಲೋಕನೆ ಮಾಡಿಕೊಂಡು ಜನಸೇವೆ ಮಾಡಿ. ಗೊತ್ತಾಗತ್ತೆ ನಾನು ಎಷ್ಟು ಪ್ರಮಾಣ ಇದ್ದೀನಿ, ಎಷ್ಟು ಭ್ರಷ್ಟರಿದ್ದೀನಿ, ಏನೇನು ಇದ್ದೀನಿ, ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ನಡೆದಿದೆ ಅಂತ ಗೊತ್ತಾಗತ್ತೆ ನಿಮಗೆ. ದೇವ್ರ ಮೇಲೆ, ಮನುಷ್ಯರ ಮೇಲೆ ಪ್ರಮಾಣ ಮಾಡಿದ್ರೆ ನಡೀತೈತೆ, ಭಗವಂತನ ಮೇಲೆ ಮಾಡೋದಲ್ಲ, ಮುಂದೆ ಮಾಡೋದು. ಒಟ್ಟು ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಹೆಸರು ತಗೊಳ್ಳೋದು. ಇನ್ನು ಮುಂದೆ ಬಳಕೆ ಮಾಡಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರನ ನೀವು ನೀವು ಆಣೆ ಪ್ರಮಾಣ ಮಾಡಬೇಕು ಅನ್ನೋದಾದರೆ ಭಾಳ ಎಚ್ಚರಿಕೆಯಿಂದ ಆ ಮಾತುಗಳನ್ನು ಹೇಳಬೇಕು. ಆಸ್ಕ್ ನ್ಯೂಸ್, ಇದೆಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.